ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರ ಅಂದ್ಕೊಂಡು ಈಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ನೀವೆಲ್ಲ ಆರಾಮದಿರ ಅಂತ ಹೇಳಿ ತಿಳ್ಕೊತೀನಿ ರೀ. ಸ್ನೇಹಿತರೆ, ಇನ್ನು ಮುಂದೆ ಡೈಲಿ ಲಾಗ್ ಬರ್ತಾವೆ ರೀ. ನಮಗೂ ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಸ್ನೇಹಿತರೆ, ಹೆಂಗೆ ಮಾಡ್ತೀರಿ? ವಿಡಿಯೋ ನೋಡ್ತೀರಿ, ಹಾಗೆ ಹೋಗ್ತೀರಿ. ವಿಡಿಯೋ ನೋಡಿ ಲೈಕ್ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ. ದಯವಿಟ್ಟು ಹಂಗೆ ಮಾಡಬೇಡ್ರಿ. ಲೈಕ್ ಸಬ್ಸ್ಕ್ರೈಬ್ ಅದು ಮಾಡಿ ಹೋಗ್ರಿ. ಫುಲ್ ವಿಡಿಯೋ ನೋಡಿ ಹೋಗ್ರಿ. ಯಾಕಂದ್ರೆ ನಮಗೂ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮಗೆ ಭಾಳ ಇಂಪಾರ್ಟೆಂಟ್ ಐತ್ರಿ. ಅದಕ್ಕೆ ನಮಗೂ ಸಪೋರ್ಟ್ ಮಾಡಿರಿ. ನನಗೆ ಕಮೆಂಟ್ ಹಾಕಿದ್ದೀರಿ ನೀವು ಇನ್ಸ್ಟಾಗ್ರಾಮ್ದಾಗ ಕಮೆಂಟ್ ಹಾಕಿದ್ದೀರಿ. ಸಿಸ್ಟರ್, ನೀವು ಬಾಡಿಗೆ ಮನೆಯಾಗಿದ್ದೀರಿ ಏನು ಸ್ವಂತ ಮನೆಯಾಗಿದ್ದೀರಿ ಅಂತಂದು ನನಗೆ ಕಮೆಂಟ್ ಹಾಕಿದ್ದೀರಿ. ಈಗ ಹೇಳ್ತೀನಿ ನೋಡಿರಿ. ನಾವು ಬಾಡಿಗೆ ಮನೆಯಾಗಿದ್ದೇವೆ ರೀ. ನಾವು ಸ್ವಂತ ಮನೆಯಾಗಿಲ್ಲ. ನಾವು ಬಾಡಿಗೆ ಮನೆಯಾಗಿದ್ದೇವೆ ರೀ. ಸ್ವಂತ ಮನೆ ನಮ್ಮ ಊರಾಗ ಐತ್ರಿ. ಸ್ವಂತ ಮನೆ ಬಾಡಿಗೆ ಮನೆಯಾಗಿದ್ದೇವೆ ರೀ. ನಾವು ಬಾಡಿಗೆ ಮನೆ ನಾವು ಬೇರೆ ಊರಿಗೆ ಬಂದಿದ್ದೇವೆ ರೀ. ನಮ್ಮ ಮನೆಯವ್ರ ಡ್ಯೂಟಿ ಬೇರೆ ಕಡೆ ಐತಲ್ಲ ರೀ, ಬೇರೆ ಊರಾಗ. ಹೀಗಾಗಿ ನಾವು ಬೇರೆ ಊರಿಗೆ ಬಂದಿದ್ದೇವೆ ರೀ. ನನಗೂ ಸ್ಕೂಲ್ದು ಟ್ರಾನ್ಸ್ಫರ್ ಆಗೋಣ, ಗೆಸ್ಟ್ ಟೀಚರಾಗಿ ಟ್ರಾನ್ಸ್ಫರ್ ಆಗೋಣ ಈ ಕಡೆ ಬಂದೇವ್ರಿ ನಾವು. ನಮ್ಮ ಮನೆಯವ್ರು ಇಲ್ಲೇ ಡ್ಯೂಟಿ ಮಾಡ್ತಾರೆ ರೀ. ನಂದು ಇಲ್ಲೇ ಡ್ಯೂಟಿ ಐತ್ರಿ. ಹೀಗಾಗಿ ಈ ಕಡೆ ಬಂದುಬಿಟ್ಟೇವೆ ರೀ. ಹೀಗಾಗಿ ನಾವು ಬಾಡಿಗೆ ಮನೆಯಾಗ ಇದ್ದೇವೆ ರೀ. ಈಗ ಬಾಡಿಗೆ ಮನ್ಯಾಗ ಇದ್ದು ಒಂದು 7-8 ವರ್ಷ ಆಯ್ತು ರೀ ನಾವು ಬಾಡಿಗೆ ಮನ್ಯಾಗ. ಸ್ವಂತ ಮನೆ ಅದೆಲ್ಲ ಅದಾವೆ ರೀ. ಊರಾಗ ಅದಾವೆ ರೀ ಎಲ್ಲ. ಅದಕ್ಕೆ ಇಲ್ಲೇ ಇದ್ದೇವೆ ರೀ. ಭಾಳ ದಿನ ಆಯ್ತು ರೀ ನಾವು ಬಾಡಿಗೆ ಮನೆಯಾಗೆ. ಬಾಡಿಗೆ ಕಟ್ತೇವೆ ರೀ, ನಳದ ಬಿಲ್ ಕಟ್ತೇವೆ ರೀ, ಕರೆಂಟ್ ಬಿಲ್ ಕಟ್ತೇವೆ ರೀ, ಗ್ಯಾಸ್ ಬಿಲ್ ಕಟ್ತೇವೆ ರೀ, ಇಷ್ಟೆಲ್ಲ ಕಟ್ತೇವೆ ರೀ. ಆದ್ರೆ ಒಬ್ಬೊಬ್ರಿಗೆ ಈಗ ನಮಗೆ ನೋಡೋಣ ವಿಡಿಯೋ ಮಾಡ್ತೇವೆ, ಅವ್ರು ನೋಡ್ತಾರೆ ಅನಿಸ್ತೈತಿ ರೀ. ಅವ್ರಿಗೆ ನೋಡೋಣ ಅನಿಸ್ತಿರ್ಬೇಕು ರೀ, ಇವ್ರು ಭಾಳ ಚಲೋ ಅದಾರ, ಹಂಗೆ ಅದಾರ, ಹಿಂಗೆ ಅದಾರ ಅಂತ ಅನಿಸ್ತಿರ್ಬೇಕು ರೀ. ಆದ್ರೆ ಏನೂ ಇಲ್ಲ ರೀ. ಅವ್ರಿಗೆ ಮತ್ತೊಬ್ರಿಗೆ ನೋಡ್ಲಿಕ್ಕೆ ಚಂದ ಕಾಣ್ತೈತೆ ರೀ. ಆದರೂ ಅವ್ರು ಅನ್ಕೊಂಡಂಗೆ ನಮ್ಮ ಜೀವನ ಇರಂಗಿಲ್ಲ ರೀ. ಕಷ್ಟ ಇರ್ತೈತೆ ರೀ ನಮ್ಮದು. ಬಾಡಿಗೆ ಅಂದ್ರೆ ಭಾಳ, ಈಗ ಬಾಡಿಗೆ ಮನೆಯಾಗ ಇದ್ದವ್ರಿಗೆ ಗೊತ್ತೇ ಆಗ್ತೈತೆ ರೀ ಎಲ್ಲ. ಬಾಡಿಗೆ ಮನೆಯಾಗ ಯಾರ್ಯಾರು ಅದಾರ ಅವ್ರಿಗೆ ಗೊತ್ತಾಗ್ತೈತೆ ರೀ ಬಾಡಿಗೆ ಮನೆಯವ್ರದ್ದು ಏನು ಕಷ್ಟ ಐತಿ. ಬಾಡಿಗೆ ಕಟ್ಬೇಕು ರೀ ತಿಂಗಳಾಗ. ಆಮೇಲೆ ಕರೆಂಟ್ ಬಿಲ್ ಕಟ್ಬೇಕು ರೀ, ಆಮೇಲೆ ನಳದ ಬಿಲ್ ಕಟ್ಬೇಕು ರೀ, ಆಮೇಲೆ ಗ್ಯಾಸ್ ಬಿಲ್ಲ ಇಂಥ ಮ್ಯಾಗ ಅದು ಇದು ಖಾರ ಉಪ್ಪು ಎಣ್ಣೆ ಅಂತ ಹೊಡೆ ಹತ್ತೈತೆ ರೀ. ಎಲ್ಲ ಮಾಡ್ಬೇಕು ರೀ ನಾವು ಬಾಡಿಗೆ ಮನೆಯಾಗೆ. ಬಾಡಿಗೆ ಮನೆಯವ್ರದ್ದು ಭಾಳ ಕಷ್ಟ ಐತೆ ರೀ. ಮಕ್ಕಳದು ಸ್ಕೂಲ್ ಫೀಸ್ ಕಟ್ಬೇಕು ರೀ. ಇಂಥ ಹೊಡೆ ಕಷ್ಟ ಇರಂಗಿಲ್ಲ ರೀ, ಭಾಳ ಕಷ್ಟ ಇರ್ತೈತೆ ರೀ. ಒಬ್ಬರಿಗೆ ನೋಡೋಣ ಏನು ಅನಿಸ್ತೈತೆ ರೀ, ನಮ್ಮ ರಿಲೇಷನ್ ಒಳಗೆ ಏನು ಅನಿಸ್ತೈತೆ ರೀ ಒಬ್ರಿಗೆ ನೋಡೋಣ, ಇವರು ಭಾಳ ಚಲೋ ಇರ್ತಾರೆ, ವಿಡಿಯೋ ಮಾಡ್ತಾರೆ ಅಂದ್ರೆ ಭಾಳ ಚಲೋ ಇರ್ತಾರೆ, ಇವ್ರು ಅಂತ್ಯಾಕ ರೊಕ್ಕ ಭಾಳ ಇದ್ದಿರಬೇಕು ಅಂತ ಹಿಂಗೆ ತಿಳ್ತಾರೆ ರೀ. ಹಾಗೇನೂ ಇರಂಗಿಲ್ಲ ರೀ. ಸ್ವಂತ ಮನೆ ಇದ್ರೆ ಬೇರೆ ರೀ. ನಾವು ಬಾಡಿಗೆ ಮನೆ ಅಂದ್ರೆ ರೊಕ್ಕ ಉಳಿಯಂಗಿಲ್ಲ ರೀ. ಬಾಡಿಗೆ ಮನೆಯವ್ರಿಗೆ ಒಟ್ಟು ಹಿಂದೇನು ₹1 ಉಳಿಯಂಗಿಲ್ಲ ರೀ. ಎಲ್ಲಿ ನೋಡಿರಿ ಬಾಡಿಗೆ ಕಟ್ತೇವೆ ರೀ, ಕರೆಂಟ್ ಬಿಲ್ ಕಟ್ತೇವೆ ರೀ, ನಳದ ಬಿಲ್ ಕಟ್ತೇವೆ ರೀ, ಗ್ಯಾಸ್ ಬಿಲ್, ಮ್ಯಾಗ ಸಂತಿ, ಆಮೇಲೆ ಸ್ಕೂಲ್ ಫೀಸ ಎಲ್ಲ ಕಟ್ಟೋದು ಬಳಕ ರೊಕ್ಕ ಎಲ್ಲಿ ಉಳಿತಾವೆ ಹೇಳ್ರಿ. ಏನೋ ನೋಡ್ರಿ ನಮ್ಮ ಮಕ್ಳದ್ದು ಶಾಲೆ ಫೀಸೇ ಉಳ್ದೈತೆ ರೀ. ಅಷ್ಟು ಕಷ್ಟ ಇರ್ತೈತೆ ರೀ. ಬಾಡಿಗೆ ಮನೆಯಾಗ ಯಾರು ಇದ್ದಿರ್ತಾರೆ ನೋಡಿರಿ, ಅವ್ರಿಗೆ ಗೊತ್ತಿರ್ತೈತೆ ರೀ ಅದು ಬಾಡಿಗೆ ಮನೆ ಕಷ್ಟ ಏನು ಅಂತಂದು, ಏನು ಕಷ್ಟ ಐತಿ, ಏನು ರೊಕ್ಕ ಉಳಿತಾವ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿರ್ತೈತೆ ರೀ. ವರ್ಷ ಬಾಡಿಗೆ ಹೆಚ್ಚು ಮಾಡ್ತಾರೆ ರೀ. ಬಾಡಿಗೆ ಕೇಳ್ತಾರೆ ರೀ. ಮತ್ತು ವರ್ಷ ಆಗೋಣ ಬಾಡಿಗೆ ಹೆಚ್ಚು ಮಾಡ್ತಾರೆ ರೀ. ಮತ್ತು ಒಂದು ವರ್ಷ ಆಗೋಣ ಬಾಡಿಗೆ ಹೆಚ್ಚು ಮಾಡ್ತಾರೆ ರೀ. ಭಾಳ ಕಷ್ಟ ಐತೆ ರೀ. ಏನು ಮಾಡೋದ್ರಿ? ಈಗ ನಾವು ದುಡ್ಕೊಂತಿಲ್ಲಾಕ ಬಂದಿದ್ದೇವೆ ಅಂದ್ರೆ ಮಾಡೇಬೇಕು ರೀ. ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ರೀ, ಕಟ್ಟೇಬೇಕು ರೀ. ಇನ್ನಿಂದಲ್ಲ ನಾಳೆ ದೇವ್ರು ಒಳ್ಳೇದು ಮಾಡೋದಂದ್ರೆ ನಮಗೂ ಅದೊಂದು ಯೋಗ ಕೊಟ್ಟಾತಂದ್ರೆ ಮುಂದಿಂದಲ್ಲ ನಾಳೆ ನಾವು ಮನೆ ಎಲ್ಲರಿಗೂ ಒಂದು ಕನಸು ಇರ್ತೈತೆ ಅಲ್ರಿ. ಮನೆ ಕಟ್ಟಬೇಕು ಅನ್ನೋದೊಂದು ಕನಸು ಇರ್ತೈತಿ. ಸ್ವಂತ ಮನೆಯಾಗ ಇರಬೇಕು ಅನ್ನೋದೊಂದು ಕನಸು ಇರ್ತೈತಿ. ಒಂದು ಸ್ವಂತ ಮನೆ ಇರಬೇಕು ಅಂತ ಅನ್ನೋದೊಂದು ಕನಸು ಇರ್ತೈತಿ ರೀ. ನೋಡೋಣ್ರಿ, ಆ ದೇವ್ರು ಯಾವಾಗ ಒಳ್ಳೆ ಕಾಲ ಕೂಡಿಸ್ಕೊಡ್ತಾನೆ ಆ ದೇವ್ರ ನೋಡೋಣತ್ರಿ. ಯಾವಾಗ ನಮಗರೆ ₹1 ಉಳಿಯಂಗಿಲ್ಲ ನೋಡಿರಿ. ನಮಗರೆ ಏನೂ ₹1 ಉಳಿಯಂಗಿಲ್ಲ ರೀ. ನಮಗರೆ ಸ್ಕೂಲ್ ಫೀಸೇ ರಗಡಾಗಿಬಿಟ್ಟೈತೆ ರೀ. ವರ್ಷ ಭಾಳ ಫೀಸ್ ಐತೆ ರೀ. ಇಬ್ಬರಿಗೆ ನಮ್ಮ ಸ್ನೇಹಗ ಸಾನಿಗೆ ಇಬ್ಬರಿಗೆ ಕಟ್ಬೇಕು ರೀ. ಅಷ್ಟು ಕಷ್ಟ ಐತೆ ರೀ. ಭಾಳ ಅಂದ್ರೆ ಭಾಳ ಕಷ್ಟ ಐತೆ ರೀ ನಮ್ಮ ಸ್ಕೂಲ್ ಫೀಸ್ ಕಟ್ಟೋದ್ರಿ. ಈಗ ರೀ ನಮಗೆ ಅನಿವಾರ್ಯ ಐತೆ ರೀ. ಏನೂ ಮಾಡ್ಲಿಕ್ಕಾಗೋದಿಲ್ಲ. ಇಂಥ ಬಾಡಿಗೆ ಮನ್ಯಾಗ ಇದ್ದರೂ ಇಂಥ ಮತ್ತು ಆರಾಮ ತಪ್ಪೋದು ಆಗೋಣ ಜೀವನ ಕಷ್ಟ ಆಗಿಬಿಡ್ತೈತೆ ರೀ. ಏನು ಮಾಡಬೇಕು ಅನ್ನೋದೇ ತಿಳಿಯಂಗಿಲ್ಲ ರೀ. ಈಗ ಬಾಡಿಗೆ ಮನ್ಯಾಗ ಇದ್ದಿರ್ತೇವೆ ರೀ. ಬಾಡಿಗೆ ಕಟ್ಟಿ ಎಲ್ಲ ಕರೆಂಟ್ ಬಿಲ್ ಅದು ಇದು ಮ್ಯಾಗಿಂದೆಲ್ಲ ಅದು ಇದು ಕಟ್ಟಿ ಮನೆ ಅಂದ್ರೆ ಒಂದು ಥಾಡೆ ಹತ್ತೈತೆ ರೀ. ಸಂತಿ ಅದು ಇದು ಉಪ್ಪು ಖಾರ ಎಣ್ಣೆ ಎಲ್ಲ ಹತ್ತೈತೆ ರೀ. ಅವಾಗ ಮತ್ತು ರೊಕ್ಕ ಹೆಂಗೆ ಉಳಿತೈತೆ? ಅದ್ರಾಗೆ ದವಾಖಾನೆ ಬೆನ್ನು ಹತ್ತಂದ್ರೆ ದವಾಖಾನೆ ಭಾಳ ಕೆಟ್ಟ ಬೆನ್ನು ಹತ್ತೈತೆ ರೀ. ಬಾಡಿಗೆ ಮನೆಯಾಗ ಇದ್ದವ್ರಿಗೆ ದವಾಖಾನೆ ಬೆನ್ನು ಹತ್ತೈತಿ ರೀ. ಅದು ಅವ್ರು ಮುಂದೆ ಬರಂಗಿಲ್ಲ ರೀ. ಅದು ಅಂತ ನಿಮ್ಗೆ ಹೇಳ್ಬೇಕಂದ್ರೆ, ಯಾಕಂದ್ರೆ ದವಾಖಾನೆ ಬೆನ್ನು ಹತ್ತೈತೆ ರೀ. ಹಿಂಗೆ ಹಾಕಿರ ಅಂದ್ರೆ ರೊಕ್ಕ ಎಲ್ಲಿ ಉಳಿಬೇಕು ರೀ?
ಸಾಲನೇ ಮಾಡೋದಾತೈತೆ ರೀ. ಸಾಲ 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 ಮಾಡೋದಾತೈತೆ ರೀ. ಹೀಗಾಗಿ ನನಗೂ ಭಾಳ ಆರಾಮ ತಪ್ಪಿರಿ ನಡುವೆ. ಈಗ ಸ್ವಲ್ಪ ಆರಾಮಾಗೈತೆ ರೀ ನನಗೆ. ನಮ್ಮ ಮನೆಯವ್ರು ಭಾಳ ಕಷ್ಟಪಟ್ಟಾರೆ ನನಗೆ. ನಮ್ಮ ದವಾಖಾನೆಗೆ ತೋರಿಸಿ ಆರಾಮ ಮಾಡ್ಬೇಕಾದ್ರೆ ಭಾಳ ಕಷ್ಟಪಟ್ಟಾರೆ ನಮ್ಮ ಮನೆಯವ್ರು. ನಮ್ಮ ಮನೆಯವ್ರಿಗೆ ನಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ರೀ. ಯಾಕಂದ್ರೆ ನನಗೆ ಅಷ್ಟು ಕೂಸಿನಂಗೆ ಜೋಪಾನ ಮಾಡ್ದಂಗೆ ಮಾಡ್ಯಾರಿ ನನಗೆ. ಭಾಳ ಜೀವನ ಕಷ್ಟ ಆಗಿಬಿಟ್ಟೈತೆ ರೀ ನನಗೆ. ಅದ್ರಾಗೆ ಮಕ್ಳಿಗೆ ನೋಡೋರು ಯಾರೂ ಇಲ್ಲ ರೀ. ಹಿಂಗಾಯ್ಕಿರಂದ ಎಲ್ಲಿ ಹೋಗ್ಲಾರ್ದಂಗೆ ಆಗಿಬಿಟ್ಟೈತೆ ರೀ ಮಕ್ಳಿಗೆ ನೋಡೋದು. ಏನು ಮನ್ಯಾಗ ಹಾಗೆ ಮಾಡೋದ್ರಿ, ಮಕ್ಳಿಗೆ ನೋಡ್ಕೊಳ್ಳೋದು. ನಮ್ಮ ಮನೆಯವ್ರು ಜರ ಹಾಗೆ ಹೆಲ್ಪ್ ಆತಾರೆ ರೀ ನನಗೆ. ಹಿಂಗೈತೆ ನೋಡಿರಿ, ಏನು ಮಾಡೋದ್ರಿ. ಮನ್ಯಾಗ ಯಾರು ಇದ್ದಿತ್ತು ಅಂದ್ರೆ ಜೀವನ ಕಷ್ಟ ಆಗಿಬಿಡ್ತೈತೆ ನೋಡಿರಿ. ಏನೂ ಮಾಡ್ಲಿಕ್ಕಾಗಂಗಿಲ್ಲ ರೀ. ಮನ್ಯಾಗ ನೋಡೋರು ಒಂದು ಮನುಷ್ಯ ಬೇಕು ರೀ. ಮನ್ಯಾಗ ಮನುಷ್ಯ ಇದ್ದರೆ ಒಬ್ಬರು ಒಂದು ಹಿರಿಯರು ಯಾರು ಇದ್ರೆ ಏನೂ ಅನಿಸಂಗಿಲ್ಲ ರೀ. ಈಗ ನಮಗೆ ಯಾರೂ ಇಲ್ಲ ಅಂದ್ರೆ ನಮ್ಮ ಜೀವನ ಕಷ್ಟ ಆಗಿಬಿಡ್ತೈತೆ ರೀ. ಎಲ್ಲ ಏನೂ ಮಾಡ್ಲಿಕ್ಕಾಗೋದಿಲ್ಲ ರೀ. ನಮ್ಗೆ ಟೈಮ್ ಹಂಗಿತ್ತಂದ್ರೆ ನಾವು ನಮಗೆ ಬಿಡ್ಲಾರ್ದೈತೆ ರೀ. ನಮ್ಮ ಮಕ್ಕಳಿಗೆ, ನಮಗೆ, ನಮ್ಮ ಯಜಮಾನ್ರಿಗೆ ಬಿಡ್ಲಾರ್ದೈತೆ ರೀ. ಏನೂ ಮಾಡ್ಲಿಕ್ಕಾಗೋದಿಲ್ಲ ರೀ. ಹಾಗೆ ಅದ್ರ ಜೀವನ ಬಂದಂಗೆ ಹೋಗ್ಬೇಕು ರೀ. ಕಷ್ಟಗಳು ಹೆಂಗೆ ಬರ್ತಾವೆ ಹಾಗೆ ಕಷ್ಟಗಳು ಸಹಿಸ್ಕೊತ ಹಾಗೆ ಹೋಗ್ಬೇಕು ರೀ. ಅನಿವಾರ್ಯ ರೀ. ಏನೂ ಮಾಡ್ಲಿಕ್ಕಾಗೋದಿಲ್ಲ ರೀ. ಎಷ್ಟೈತೆ ನೋಡಿರಿ ನಮ್ಮ ಕತೆ. ಬಾಡಿಗೆದವ್ರ ಮನೆ ಕತೆ ಎಷ್ಟೈತೆ ನೋಡಿರಿ. ನಾವು ಬಾಡಿಗೆ ಮನೆಯಾಗಿದ್ದೇವೆ ನೋಡಿರಿ. ಎಲ್ಲ ಸ್ವಂತ ಮನೆ ನಮ್ಮ ಊರಾಗ ಅದಾವೆ ರೀ. ನಮ್ಮ ಮನೆಯವ್ರದ್ದು ಡ್ಯೂಟಿ ಅದ ತಂದ್ಕಿರಂದ ನಾವು ಈ ಕಡೆ ಬಂದಿದ್ದೇವೆ ರೀ. ಭಾಳ ದಿನ ಆಯ್ತು ರೀ. 7-8 ವರ್ಷ ಆಯ್ತು ರೀ ನಾವು ಈ ಕಡೆ ಇದ್ದೇವೆ ರೀ. ಬಾಡಿಗೆ ಮನೆಯಾಗಿದ್ದೇವೆ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.